ಕೀಳ್ ಜನರು ನಾವುಗಳು. ನಮ್ಗೆ ಹಿಂದೇನು ನ್ಯಾಯ ಸಿಕ್ಕಿಲ್ಲ, ಇವತ್ತು ಸಿಗ್ತಾ ಇಲ್ಲ, ಮುಂದೇನು ಸಿಗೋದಿಲ್ಲ. ಆದ್ರೆ ಸಿನಿಮಾದಲ್ಲಿ ಇವನ್ನೆಲ್ಲ ನೋಡ್ಬಿಟ್ಟು ನಾವು ಗೆದ್ವಿ ಅಂತ ಖುಷಿ ಪಡ್ಬೇಕು ಅಷ್ಟೇನೆ. ಇದೇ ರೀತಿ ಇವಾಗ ಇನ್ನೊಂದು ಸಿನಿಮಾ ಬಂದ್ಬಿಟ್ಟೈತೆ ತಮಿಳಲ್ಲಿ, ರೆಬಲ್. ಇದೆಲ್ಲ ಇದು ಜಿ.ವಿ. ಪ್ರಕಾಶ್ ಅವರನ್ನೇ ಮ್ಯೂಸಿಕ್ ಕಂಪ್ರೆಸ್ ಮಾಡ್ಬಿಟ್ಟು ಆಕ್ಟ್ ಮಾಡಿರುವಂತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನಮ್ ಜನಗಳಿಗೆ ಒಂದು ಜಸ್ಟಿಸ್ ತರ ತೋರಿಸಿದರೆ ಬಹಳ ಲೈಕ್ ಆಯ್ತು. ಅದು ರಿವ್ಯೂ ಕಡೆ ಬಂದ್ಬಿಡೋಣ. ಇಲ್ಲಿ ನಮ್ಮ ಹೀರೋ ಕೀಳ್ ಜಾತಿಯವನು. ಓಪನ್ ಆಗಿ ಹೇಳ್ತೀನಿ, ಅದಕ್ಕೆ ಯಾಕೆ ಭಯ ಪಡ್ಬೇಕಾ, ಏನಿಲ್ಲ, ನಾನು ಅದೇ ಜಾತಿಯವನೇ. ಇಲ್ಲಿ ನಮ್ಮ ಹೀರೋ ಕೀಳ್ ಜಾತಿಯವನು, ಅವನ ಜೊತೆಗೆ ತುಂಬಾ ಜನ ಹುಡುಗರು ಇರ್ತಾರೆ. ಸೊ ಇವ್ರುಗಳೆಲ್ಲ ಹೋಗಿ ಸಿಟಿನಲ್ಲಿ ಒಂದು ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೋತಾರೆ. ಚೆನ್ನಾಗಿ ಓದ್ಬೇಕು, ಏನಾರು ಒಂದು ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅಂತ ಒಂದ್ ಕನ್ಸು ನಮ್ತರ. ಬಟ್ ಆದ್ರೆ ಅಲ್ಲಿ ಹಣ ಇರೋರು, ಹೆಸರು ಇರೋರು, ಅವ್ರದೇ ಒಂದ್ ಪಂಗಡ ದೊಡ್ಡ ಗುಂಪಿರ್ತದೆ. ಅವ್ರವ್ರಿಗೆ ಆಯ್ತಿರಲ್ಲ, ಎಣ್ಣೆ ಸಿಗಾಕೆ ಇದ್ದಂಗೆ ಮುದೆಗಳು ಕಚ್ಚಾಡ್ತಾ ಇರ್ತಾವೆ ಯಾವಾಗ್ಲೂ. ಇವ್ರಗಳ ಮಧ್ಯೆ ನಮ್ಮಂತ ಏನು ದುಡ್ಡು ಕಾಸು ಇಲ್ದೇದವ್ರು, ಹೆಸರು ಇಲ್ದೇದವ್ರು ಬಂದು ಇಲ್ಲಿ ಸೇರ್ಕೊಂಡು ಈ ಬಡ್ಡೆ ತಗೊಳ್ಕೊಡೋ ಟಾರ್ಚರ್ ನ ಅನುಭವಿಸಿ ಅದನ್ನೆಲ್ಲ ಸಹಿಸ್ಕೊಂಡು ಮುಂದೆ ಇವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ. ಅದ್ರಲ್ಲೂ ಈ ಸಿನಿಮಾನ ನಮ್ಮಂತವ್ರೇ ನೋಡ್ಬೇಕು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ರಿಯಾಲಿಟಿ ಒಳಗಡೆ ನಡೀತಿರೋದು ಬೇರೆ ಅಂತ ಅಲ್ವಾ. ಸೊ ಮೊದ್ಲೇ ಹೇಳ್ದಾಗೆ ನಮ್ಗೆ ಜಸ್ಟಿಸ್ ಸಿಗ್ತಾ ಇಲ್ಲ, ಅವಾಗ್ಲೂ ಸಿಕ್ಕಿಲ್ಲ, ಈಗ್ಲೂ ಸಿಗ್ತಾ ಇಲ್ಲ, ಮುಂದೇನು ಸಿಗೋದು ಇಲ್ಲ. ಇವೆಲ್ಲ ಗೊತ್ತಿದ್ರು ಕೂಡ ನಾವು ಸುಮ್ನೆ ಮಾತಾಡ್ತಾ ಇರ್ತೀವಿ. ಏನಪ್ಪಾ ಅಂದ್ರೆ ಅವಾಗ ಸಿನಿಮಾದಲ್ಲಿ ಈ ರೀತಿ ನಾವು ಗೆದ್ದಿರೋ ತರ ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ಖುಷಿ ಪಡ್ಬೇಕಷ್ಟೇನೆ. ಓಕೆ, ಈಗ ಸಿನಿಮಾ ಒಳಗಡೆ ಬಂದ್ಬಿಡೋಣ. ರಿಯಾಲಿಟಿ ತಾಗದೆ ಎಸ್ಬಿಟ್ಟೊತ್ತಿಗೆ. ಇನ್ನು ಈ ಸಿನಿಮಾದಲ್ಲಿ ಹೀರೋ ಜಿ.ವಿ. ಅವರು ನಮ್ ಪಂಗಡದ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ಅದ್ರ ವೈಬ್ಸ್ ಕೂಡ ಕೊಡೋ ತರ ತೋರಿಸ್ಬಿಟ್ಟಿದ್ದಾರೆ. ಅದು ಎದೆಗೆ ತಟ್ಟು ಬಿಡುತ್ತದೆ. ಇನ್ನು ಹೀರೋಯಿನ್ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ಅವ್ರದ್ದು ಯಾವ ಕ್ಯಾರೆಕ್ಟರ್ ಇದೆಯೋ ಅದು ಒಂಚೂರು ಚೆನ್ನಾಗಿಲ್ಲ, ಹಂಗಂತ ಅವ್ರಿಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿಲ್ಲ, ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸಾಂಗ್ಸ್ ಗಳು ಅಷ್ಟಕ್ಕಷ್ಟೇ ಅಂದ್ರೂ ಕೂಡ ಒಂದ್ ಲೆವೆಲ್ ಗೋರಕ ಆಗ್ಬಿಟ್ಟಿದೆ. ಹಂಗಂದ್ ಮಾತ್ರಕ್ಕೆ ಇವ್ರೇನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಅಂತ ಅನ್ಕೊಳದಕ್ ಹೋಗ್ಬಿಟ್ಟು ರಾಜಾರಾಣಿ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಇವರೇನೆ. ಎಲ್ಲ ಒಂದ್ ಅವಾಗ ಹಿಂಗ ಆಗ್ತವೆ ಅಪ್ಪ, ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಈ ಸಿನಿಮಾದಲ್ಲಿ ನಮ್ಮ ಪಂಗಡಗೆ ಆಗುವಂತ ಅವಮಾನಗಳು, ಅಸೂಯೆಗಳು, ಕೋಮುವಾದಗಳು, ಇನ್ನು ಏನೇನ್ ಹೇಳ್ತೀರಾ ಅವೆಲ್ಲ, ಇವುಗಳಿಗೆಲ್ಲ ಒಂದು ಜಸ್ಟಿಸ್ ಬರುತ್ತೆ ಈ ಸಿನಿಮಾದಲ್ಲಿ. ಅದನ್ನ ನೋಡ್ಬಿಟ್ಟು ಖುಷಿ ಪಡ್ಬೇಕೆ ಹೊರತು ನಾವು ಜಾಸ್ತಿ ಮಾತಾಡಕ್ ಆಗಲ್ಲ. ಅದೇ ಮೊದ್ಲೇ ಹೇಳದ್ನಲ್ಲ, ನಮ್ ಜಾತಿನಲ್ಲಿ ಯಾವನಾದ್ರೂ ಬೇರೆಯವ್ನ್ ಬಂದ್ಬಿಟ್ಟು ನಮ್ ಜಾತಿಯವ್ರನ್ನ ಕೊಲೆ ಮಾಡಿದ್ರು ಕೂಡ ಯಾರು ಕೂಡ ಕೇರ್ ಮಾಡಲ್ಲ, ತಲೆನೂ ಕೂಡ ಕೆಳಿಸ್ಕೊಳ್ಳಲ್ಲ. ದೊಡ್ಡವರು, ದುಡ್ಡಿರೋರು ಅಂತ ಮೆರಿತಾರೆ, ಮೆರೆಸ್ತಾರೆ. ಇದೇನೆ ಸಿನಿಮಾದೊಳಗಡೆ ಇನ್ನೂ ವಿಕಾರವಾಗಿದೆ. ನೋಡ್ತಾ ಇದ್ರೆ ಹೊಟ್ಟೆಲ್ ದಗ ಅಂತ ಕತ್ಕೊಂಡು ಉರಿತಾ ಇರ್ತದೆ. ಬಟ್ ಏನೇ ಆದ್ರೂ ಜಸ್ಟಿಸ್ ಬೇಕೇ ಬೇಕು ಅಂತ ಮುಂದೆ ಬರೋರು ಯಾರೋ ಒಬ್ರು, ಅಂತವ್ರನ್ನ ಬದುಕಕ್ಕೂ ಬಿಡಲ್ಲ ನಮ್ ಸಮಾಜ. ಆದ್ರೂ ಕೂಡ ಅದಕ್ಕೆ ಎದುರದೇನೆ ಮುಂದ್ ಬಂದು ನುಗ್ಗಿ ಏನಾದ್ರೂ ಒಂದ್ ಸಾಧನೆ ಮಾಡೋರು ಎಲ್ಲೋ 1000ಕ್ಕೆ ಒಬ್ರು ಅವಾಗ ಇರ್ತಾರೆ. ಇನ್ನ ನಮ್ಮ ಈ ಪಂಗಡದಲ್ಲೇ ಕೂಡ ಕೆಲವೊಂದು ಹುಡುಗರು ಹುಡುಗಿರೆಲ್ಲ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದ್ರೆ, ಬೇರೆ ಕಡೆ ಜಾತಿ ಹೆಸರು ಹೇಳ್ಕೊಡೋದಕ್ಕೂ ಕೂಡ ಸ್ವಲ್ಪ ಮುಜುಗರ ಪಡ್ತಾರೆ. ಜನ ಯಾವ ರೀತಿ ಥಿಂಕ್ ಮಾಡ್ಬಿಡ್ತಾರೋ, ಜನ ಏನ್ ಅನ್ಕೋತಾರೋ, ನಮ್ ಜೊತೆ ಕೂಡಲ್ವೇನೋ ಅನ್ನೋ ಥಿಂಕಿಂಗ್ ಇಂದ. ಬಟ್ ನಾನು ಓಪನ್ ಆಗಿ ಹೇಳ್ಕೊಬಿಡ್ತೀನಿ, ಜೈ ಅಂಬೇಡ್ಕರ್. ಇನ್ನ ಕೊನೆದಾಗಿ ಇಷ್ಟೇನೆ, ಜೀವನ ಪೂರ್ತಿ ಅವರು ತುಳಿತಾನೆ ಇರ್ತಾರೆ, ನೀವು ತುಳಿಸ್ಕೊತಾನೆ ಇರಿ. ಇಷ್ಟನ್ ಬಿಟ್ರೆ ಇನ್ನೇನು ಇಲ್ಲ. ಈ ಸಿನಿಮಾನ ಒಂದ್ಸರಿ ನಮ್ಮವ್ರು ನೋಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.